ಅಮ್ಮ, ಸಂದರ್ಭಕ್ಕೆ ತಕ್ಕಂತೆ ತೊಡುಗೆ ತೊಟ್ಟು ಹೇಗೆ ಬರಬೇಕು ಅಂತ ನಿಮ್ಮಿಂದ ಕಲಿಬೇಕಮ್ಮ. ರಾಜನಂದಿನಿ ಫ್ಯಾಬ್ರಿಕ್ಸ್ ಯೋಚನೆಗೆ ಕನ್ನಡಿ ಹಿಡಿದಿರೋ ಥರ ಕಾಣಿಸ್ತಿದ್ರಿ. ನಾನೇ ನಿಮ್ಮ ದೃಷ್ಟಿ ತೆಗಿಬೇಕೇನೋ. ಲವ್ ಯು ಮಾ, ಲವ್ ಯು. ನನಗೂ ಒಂದು ಮೆಡಲ್ ಸಿಕ್ತು. ಒಳ್ಳೆದಾಗಲಿ. ಎಷ್ಟು ಲವಲವಿಕೆಯಿಂದ ಇದೆ ಆರ್ಯ. ಇದೇ ಖುಷಿಲಿ ಹೊರಡೋಣವಾ? ಆಫ್ಟರ್ ಯು. ಬನ್ನಿಮ್ಮ. ನನಗಿರೋ ಉತ್ಸಾಹಕ್ಕೆ, ನನಗಾಗ್ತಿರೋ ಸಂತೋಷಕ್ಕೆ ಸ್ಟಾಫ್ ಮೆಂಬರ್ಸ್ಗಳನ್ನೆಲ್ಲ ಕರೆಸಿ ನಿಮಗೆ ಸ್ವಾಗತ ಕೋರಬೇಕು ಅಂತ ಅನ್ನಿಸ್ತಿದೆ. ಆದರೆ ನಿಮಗದೆಲ್ಲ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಒಬ್ಬನೇ ಸ್ವಾಗತಿಸ್ತಿದ್ದೀನಿ. ತುಂಬ ವರ್ಷಗಳಾದ ಮೇಲೆ ನೀವು ಮತ್ತೆ ಆಫೀಸಿಗೆ ಬರ್ತಿದ್ದೀರ. ಬನ್ನಿಮ್ಮ. ಅಮ್ಮ, ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಕೇಶವ್ ಜೆಂಡೆ ಮತ್ತು ವರ್ಧನ್ ಸಂಸ್ಥೆಯಿಂದ ತಮಗೆ ಸ್ವಾಗತ. ಇದೇನೋ ಕೇಶವ, ಈ ಫಾರ್ಮ್ಯಾಲಿಟೀಸ್ ಎಲ್ಲ ಯಾಕೆ? ಆತನ ಕಿಲಾಡಿತನ ನೀವು ಗಮನಿಸಲಿಲ್ಲಮ್ಮ. ಮೊದಲು ತನ್ನ ಹೆಸರು ಹೇಳಿ ಆಮೇಲೆ ವರ್ಧನ್ ಸಂಸ್ಥೆ ಹೆಸರು ಹೇಳ್ದ. ಹಾಗೇನಿಲ್ಲ. ಅಮ್ಮ ವರ್ಧನ್ ಸಂಸ್ಥೆಗೆ ಬಂದಿರೋದಕ್ಕೆ ಎಲ್ರಿಗೂ ಎಷ್ಟು ಸಂತೋಷ ಆಗಿದೆಯೋ ಅದಷ್ಟು ಸಂತೋಷ ನನಗಾಗಿದೆ ಅಂತ ಅರ್ಥ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಶಾನ್ ಬೋಗ್ರೆ. ನೀವು, ನಿಮ್ಮ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಮ್ಮ. ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನೀವೆಲ್ಲರೂ ನಮ್ಮ ಆರ್ಯನ್ ಬೆಂಬಲಕ್ಕೆ ನಿಂತಿರೋದೇ ನನಗೆ ಸಮಾಧಾನ. ಇಲ್ಲದೆ ಹೋಗಿದ್ರೆ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈ ಎತ್ತರಕ್ಕೆ ಹೇಗೆ ಬೆಳೀತಿತ್ತು? ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ದೊಡ್ಡ ಮಾತು ಅಮ್ಮೋರೆ. ನಾವೆಲ್ಲ ಆರ್ಯ ಸಾರಿ ಹಿಂಬಾಲಕರು ಅಷ್ಟೇ. ಶ್ರಮ ಎಲ್ಲ ಅವ್ರದ್ದೇ. ಇಲ್ಲ ಸರ್, ಅಮ್ಮ ಹೇಳಿದ ಸರಿನೇ. ನೀವೆಲ್ಲರೂ ಇಲ್ಲದೆ ವರ್ಧನ್ ಸಂಸ್ಥೆ ಇಲ್ಲ. ಬನ್ನಿಮ್ಮ. ನಮಸ್ಕಾರ ಮೇಡಮ್. ನಮಸ್ಕಾರ. ಬನ್ನಿ. ಕೂತ್ಕೊಳ್ಳಿ. ಮೀರಾ ಎಲ್ಲಿ? ಅಮ್ಮ ಬರ್ತಾರಮ್ಮ. ಎಲ್ಲರೂ ಹೇಗಿದ್ದೀರಾ? ತೊಂದರೆ ಏನೂ ಇಲ್ಲ ಅಲ್ಲ? ವರ್ಧನ್ ಗ್ರೂಪ್ ಜೊತೆಲಿರುವಾಗ ತೊಂದರೆ ಮಾತೇ ಇಲ್ಲ ಮೇಡಮ್. ಲಾಕ್ಡೌನ್ ಟೈಮ್ನಲ್ಲಿ ಆರ್ಯ ಸರ್ ವರ್ಕ್ ಮಾಡಿದ ರೀತಿ ನಮಗೆಲ್ಲ ಒಂಥರ ಇನ್ಸ್ಪಿರೇಷನ್ ಮೇಡಮ್.
ರಾಜನಂದಿನಿ ಫ್ಯಾಬ್ರಿಕ್ಸ್ ಬಗ್ಗೆ ನಿಮ್ಮನ್ನೆಲ್ಲ ಭೇಟಿ ಮಾಡೋದು ತುಂಬಾ ಖುಷಿ. ಇನ್ಫ್ಯಾಕ್ಟ್ ಈ ಕ್ಷಣದವರೆಗೂ ಈ ಮೀಟಿಂಗಿನ ಮುಖ್ಯ ಅಜೆಂಡಾ ಏನು ಅಂತ ಆರ್ಯ ನನಗೆ ತಿಳಿಸೇ ಇಲ್ಲ. ಗುಟ್ಟಾಗೇ ಇಟ್ಟಿದ್ದಾನೆ. ಗುಟ್ಟು ಏನೇ ಇದ್ದರೂ ವಿಷಯ ರಾಜನಂದಿನಿ ಬಗ್ಗೆ ಅನ್ನೋ ಕಾರಣ ನಾನು ಇಲ್ಲಿಗೆ ಬರೋಕ್ಕೆ ಒಪ್ಕೊಂಡೆ. ರಾಜನಂದಿನಿ ಅನ್ನೋದು ಕೇವಲ ಅದು ಸೀರೆ ಬ್ರ್ಯಾಂಡ್ ಅಲ್ಲ, ನನ್ನ ಪ್ರಕಾರ ಅದು ಸಭ್ಯತೆ ಮತ್ತು ಆತ್ಮಗೌರವದ ಪ್ರತೀಕ. ನಿಜ ಮ್ಯಾಮ್, ಇವತ್ತಿನವರೆಗೂ ಆರ್ಯ ಸರು ನಮ್ಮೆಲ್ರಿಗೂ ಸದಾಕಾಲ ಅದನ್ನೇ ಹೇಳ್ತಾ ಇರ್ತಾರೆ. ವ್ಯವಹಾರ ಅನ್ನೋದನ್ನು ಮೀರಿ ರಾಜನಂದಿನಿ ಅನ್ನೋದು ಜನರ ಹೃದಯಕ್ಕೆ ಹತ್ತಿರ ಆಗಬೇಕು ಅಂತ. ಅಮ್ಮ ಹೇಳಿದ ಹಾಗೆ ಅದು ನಮ್ಮ ಸಂಸ್ಕೃತಿಗೆ ಪ್ರತಿರೂಪ. ಆರ್ಯ, ಬೇರೆನೇ ಯೋಚನೆ ಮಾಡ್ತಿರೋ ಹಾಗಿದೆ. ಇಲ್ಲಮ್ಮ, ಇದನ್ನೇ ಯೋಚನೆ ಮಾಡ್ತಿದ್ದೆ. ನೀವೆಲ್ಲರೂ ಹೇಳಿದ್ದೇ ಸರಿ. ಅದಕ್ಕೊಂದು ಸಣ್ಣ ಸೇರ್ಪಡೆ ಅಷ್ಟೆ. ರಾಜನಂದಿನಿ ಫ್ಯಾಬ್ರಿಕ್ಸ್ ನನ್ನ ಪ್ರಕಾರ ಸರಳತೆ, ಸಹಜತೆ ಮತ್ತು ಸ್ವಂತಿಕೆಯ ಕನ್ನಡಿ. ಅದಕ್ಕೂ ಮೀರಿ ಮುಖ್ಯವಾಗಿ ಮುಗ್ಧತೆಯ ಪ್ರತಿಬಿಂಬ. ರಾಜನಂದಿನಿ ವಿಭಾಗಕ್ಕೆ ನಾವು ಯಾರನ್ನಾದರೂ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತಿದ್ರೆ ಅವರು ಇವೆಲ್ಲವನ್ನು ಪ್ರತಿಬಿಂಬಿಸಬೇಕು. ಹಾಗಾಗಿ ಎಲ್ಲ ಗುಣಗಳು ಇರತಕ್ಕಂಥ ಒಬ್ಬರು ಇವತ್ತು ರಾಜನಂದಿನಿ ವಿಭಾಗದ ಮುಖ್ಯಸ್ಥರಾಗಿ ಅಧಿಕಾರವನ್ನು ಸ್ವೀಕರಿಸ್ತಾ ಇದ್ದಾರೆ. ಓಹೋ, ಇದೇನಾ ಸರ್ಪ್ರೈಸ್? ಇಲ್ಲಮ್ಮ, ಇನ್ನೂ ಇದೆ. ನೀವು ಅವರನ್ನು ನೋಡಿದ ತಕ್ಷಣ ಅವರನ್ನು ಬಿಟ್ಟರೆ ಈ ಸ್ಥಾನಕ್ಕೆ ಬೇರೆ ಯಾರು ಹೊಂದೋದೇ ಇಲ್ವೇನೋ ಅಂತ ನೀವು ಅಂದ್ಕೊಳ್ಳೋದ್ರಲ್ಲಿ ನನಗೆ ಸಂಶಯನೇ ಇಲ್ಲಮ್ಮ. ಹಾಗಾದರೆ ಅವರನ್ನು ಸ್ವಾಗತಿಸೋಣ. ಶೂರ್ ಸರ್, ವಿ ಆರ್ ವೈಟಿಂಗ್. ಲೆಟ್ಸ್ ವೆಲ್ಕಮ್.